ಇವತ್ತಿನ ವ್ಲಾಗ್ ಬಂದು ಏನು ಮಾಡ್ತಿರೋದು ಇವತ್ತು ನಾವು ಪರಮ್ ಯಾರಿಗೆ ಪಾಪಾಗೆ 5th ಮಂತ್ ಕಂಪ್ಲೀಟ್ ಆಯಿತು. ಸೊ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇವಾಗ ಶುರು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಬ್ಯಾಕ್ ಗ್ರೌಂಡ್ಗೆ ಬಂದು ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿನ ಯೂಸ್ ಮಾಡಿದ್ಮೇಲೆ ಮೂನ್ ರೆಡಿ ಮಾಡೋಣ ಅಂತೇಳಿ ನಂದು ಒಂದು ಫೋಟೋಶೂಟ್ ಕ್ಲಾತ್ ಇತ್ತು. ಸೊ ನಾನು ಇದು ಬಂದು ಮೀಶೋನಲ್ಲಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು. ಸೊ ಇದಾದ ನಂತರ ನಾನು ಆ ಕ್ಲಾತ್ನ ಮೂನ್ ಥರ ರೆಡಿ ಮಾಡಿಕೊಂಡು ಫಸ್ಟ್ ಸ್ಕ್ವೇರ್ ಟೈಪಲ್ಲಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಮೂನ್ ಟೈಪಲ್ಲಿ ನಾನು ರೆಡಿ ಮಾಡಿಕೊಂಡೆ. ಸೊ ಈ ಥರ ರೆಡಿ ಮಾಡ್ಕೊತಾ ಇದ್ದೆ. ಅದಾದ ನಂತರ ನನ್ನ ಸ್ಟಾರ್ಸ್ ಎಲ್ಲ ನಾನು ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಏನಂದರೆ ಪಾಪುಗಳಿಗೆ 1st ಮಂತ್ 2nd ಮಂತ್ 3rd ಮಂತಲ್ಲಿ ಚೆನ್ನಾಗಿ ಫೋಟೋ ಹಿಡಿಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಬಿಕಾಸ್ ಸೈಲೆಂಟಾಗಿ ಇರ್ತಾರೆ, ಇಲ್ಲ ನಿದ್ದೆ ಮಾಡ್ತಿರ್ತಾರೆ. ಎಲ್ಲ ನಾವು ಡೆಕೋರೇಷನ್ ಮಾಡ್ಕೊಂಡ್ಬಂದು ತೊಗೊಂಬಂದಿಟ್ಟು ಸ್ಮೈಲ್ ಮಾಡ್ಕೊಂಡು ಸೈಲೆಂಟಾಗಿ ಇರ್ತಾರೆ. ನಂಗೆ 1st ಮಂತ್ 2nd ಮಂತ್ 3rd ಮಂತಲ್ಲೂ ನನಗೆ ಏನೂ ಹಿಂಸೆ ಆಗಿಲ್ಲ. 4th ಮಂತಲ್ಲೂ ಅಷ್ಟೇ. ಫೋಟೋ ಹಿಡಿಬೇಕಂದ್ರೆ ಸಾಕು ಫುಲ್ಲು ಕಾಲೆಲ್ಲ ಅಲ್ಲಾಡ್ಸೋದು, ಸೈಡಿಗೆ ತಿರ್ಗೋದು ಈ ಥರ ಮಾಡ್ತಿರ್ತಾರೆ. ಯಾಕಂದರೆ ಆಫ್ಟರ್ 3 ಮಂತ್ಸ್ ಅವರು ಬಾರ್ಲ್ ಹಾಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾರಲ್ಲ. ಸೊ ಹಾಗಾಗಿ ನಮಗೆ ಫೋಟೋ ಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಾದ ನಂತರ ಸರಿ ಅಂತೇಳಿ ನಾನು ಏನು ಸ್ಟಾರ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ನೋ ಅದನ್ನೆಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಮಾಡ್ಕೊತಾ ಇದ್ದೆ. ಸೊ ಆ್ಯಕ್ಚುಲಿ ಇದು ಬಂದು ನಂದು 2nd ವಿಡಿಯೋ. ಫಸ್ಟ್ ವಿಡಿಯೋ ಒಂದ್ಸರಿ ಮಾಡಿದೆ, ಬಟ್ ಅದು ಯಾಕೋ ಚೆನ್ನಾಗಿ ಬಂದಿರಲಿಲ್ಲ. ನನ್ನ ಮಗಳದು ಒಂದು ಫೋಟೋನು ಚೆನ್ನಾಗಿ ಬಂದಿರಲಿಲ್ಲ. ಫುಲ್ಲು ನನ್ನ ಕ್ಯಾಮ್ರಾ ಹಿಡಿಯೋಷ್ಟರಲ್ಲಿ ನಮ್ಮ ಪಾಪು ಬಾಲ್ ಹಾಕೊಂಡ್ಬಿಡ್ತಿದ್ಲು. ಸೊ ಯಾವುದೂ ಚೆನ್ನಾಗಿ ಬಂದಿರಲಿಲ್ಲ. ಸೊ ಓಕೆ, 2nd ಟೈಮ್ ಟ್ರೈ ಮಾಡೋಣ ಅಂತೇಳಿ ಪಾಪುನ ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ಸೊ ಮಲಗಿದ್ದಾಗ ಸ್ವಲ್ಪ ನಿದ್ದೆ ಮೂಡಲ್ಲಿ ಇರ್ತಾರಲ್ಲ, ಸೊ ಅದೆಲ್ಲ ಕೈಕಾಲೆಲ್ಲ ಜೋರಾಗಿ ಆಡ್ಸಲ್ಲ. ಅವಾಗಾದರೂ ಸ್ವಲ್ಪ ಸೈಲೆಂಟಾಗಿ ಇರ್ತಾರೆ ಅಂತೇಳಿ ನಾನು ರೆಡಿ ಮಾಡಿ ಮಲಗಿಸಿದ್ದೀನಿ. ಸೊ ಅವಳು ಎದ್ದೋಳೋಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಈ ಥರ 3 ಸೈಜಲ್ಲಿ ನಾನು ಸ್ಟಾರ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದ ನಂತರ 5 ಮಂತ್ ಕಂಪ್ಲೀಟ್ ಆಯ್ತಲ್ಲ, ಸೊ 5 ಅಂತೇಳಿ ನಾನು ಪೇಪರೆಲ್ಲ ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಸ್ಟಾರ್ಸಲ್ಲಿ ಡೆಕೋರೇಟ್ ಮಾಡಿದ್ದೆ. ಸೊ ಔಟ್ಪುಟ್ ಈ ಥರ ಬಂದಿದೆ. ಸೊ ನಿದ್ದೆ ಮಾಡಿದಾಗ ಒಂದು ಹಿಡಿಯೋಣ ಅಂತೇಳಿ ಹಿಡ್ದಿದೆ. ಸೊ ಈ ಥರ ಬಂತು, ಪರವಾಗಿಲ್ಲ, ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.